Hello everyone. Hello everyone. Welcome back to Rank Book. Yesterday class we discussed about what is IAM, how it is work, and we do practical section on IAM. My name is Manoj. In today's class we discuss about EC2 instance. What is EC2 instance? Why we use EC2 instance? Types of EC2 instance. Next, region and availability. Region and availability of EC2 instance. Okay, let's start. What is EC2 instance? What is EC2 instance? EC2 EC2 instance is nothing but elastic cloud compute. ಏನ್ ಎಲಾಸ್ಟಿಕ್ ಕ್ಲೌಡ್ ಕಂಪ್ಯೂಟ್ ಅಂದ್ರೇನು ಒಂದ್ ಕಡೆ ತಿಳ್ಕೊ ಹೋಗೋಣ. ಫಸ್ಟ್ ಕಂಪ್ಯೂಟ್ ಅಂದ್ರೇನು? ಕಂಪ್ಯೂಟ್ ಅಂದ್ರೆ ಯು ರಿಕ್ವೆಸ್ಟ್ to AWS give an CPU, RAM, disk. In technical word, we request AWS to give an virtual server. ಏನ್ ವರ್ಚುವಲ್ ಸರ್ವರ್ ಅಂದ್ರೆ ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ಫಿಸಿಕಲ್ ಸರ್ವರ್ ತಗೊಳ್ಳೋಣ. ಫಿಸಿಕಲ್ ಸರ್ವರ್ ಅಂದ್ರೆ ನಿಮ್ ಪರ್ಸನಲ್ ಲ್ಯಾಪ್ಟಾಪ್ ಅನ್ಕೊಳ್ಳಿ. ಲ್ಯಾಪ್ಟಾಪ್ ಫಿಸಿಕಲ್ ಸರ್ವರ್. ಓನ್ಲಿ ಯು ಕ್ಯಾನ್ ಆಕ್ಸೆಸ್ ಅಂಡ್ ಮೇಂಟೈನ್ ದ ಲ್ಯಾಪ್ಟಾಪ್. ಓಕೆ. ವರ್ಚುವಲ್ ಸರ್ವರ್ ಅಂದ್ರೆ ನೀವೊಂದು ಸರ್ವರ್ ಬೈ ಮಾಡ್ತೀರಾ. ಆ ಸರ್ವರ್ನ ಮಲ್ಟಿಪಲ್ ಪೀಪಲ್ ಯೂಸ್ ಮಾಡ್ಬೋದು. You buy a server and that server will be maintained by multiple people. Okay, this is called virtual server. Cloud ಅಂದ್ರೆ ಏನು? What is cloud? Cloud ಅಂದ್ರೆ cloud platform. Public cloud platform wherever you can use and access the EC2. Okay, what is elastic? Elastic ಅಂದ್ರೆ ಏನು? Elastic ಅಂದ್ರೆ prefix. Prefix ಏನ್? Prefix is nothing but scalability. You can scale up or down according to you. In simple word, where you are requesting AWS to public cloud provider give an EC2 instance or give you an virtual server is elastic in nature. In elastic in nature, ಯಾವುದೋ ಒಂದು ಅಪ್ಲಿಕೇಶನ್ ಡಿಪ್ಲಾಯ್ ಮಾಡೋದು ಅನ್ಕೊಳ್ಳಿ, ಅದು ಸ್ಕೇಲ್ ಅಪ್ ಆಗ್ಬೋದು ಅಥವಾ ಡೌನ್ ಆಗ್ಬೋದು. ನನಗೆ ಆ ತರದ್ದು ಒಂದು ಇನ್ಸ್ಟೆನ್ಸ್ ಬೇಕು. ಆ ತರ ಇನ್ಸ್ಟೆನ್ಸ್ ಯಾವುದು ಅಂದ್ರೆ EC2 ಇನ್ಸ್ಟೆನ್ಸ್. ವಿ ಕ್ಯಾನ್ ಸ್ಕೇಲ್ ಅಪ್ ಆರ್ ಡೌನ್ ಆರ್ ವಿ ಕ್ಯಾನ್ elastic in nature, but we want an virtual server is elastic in nature. Okay, this is EC2 instance. Why EC2 instance? Why EC2 instance ಯಾಕೆ? ಒಂದು ಎಕ್ಸಾಂಪಲ್, ನೀವೇ ಒಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಕ್ರಿಯೇಟ್ ಯುವರ್ ಓನ್ ಹೈಪರ್ವೈಸರ್ ನ ಕ್ರಿಯೇಟ್ ಮಾಡಿದ್ರೆ ಅನ್ಕೊಳ್ಳಿ. ಕ್ರಿಯೇಟ್ ಮಾಡಿ ನೀವು ಅದರಲ್ಲಿ ಮೇಂಟೈನ್ ಮಾಡ್ತಿರ್ತಾರೆ ಡೇಟಾ ಮೇಂಟೈನ್ ಮಾಡ್ತಿರ್ತೀರ ಅನ್ಕೊಳ್ಳಿ. ಅಟ್ ಎ ಟೈಮ್ ನಿಮಗೆ 1000 ರಿಕ್ವೆಸ್ಟ್ ಬಂತು ಅನ್ಕೊಳ್ಳಿ. 1000 ರಿಕ್ವೆಸ್ಟ್ ಬಂತು, ನೀವು ಅದನ್ನ ಶೆಲ್ ಸ್ಕ್ರಿಪ್ಟ್ ಅಲ್ಲಿ ಹ್ಯಾಂಡಲ್ ಮಾಡ್ತಾ ಇರ್ತೀರಾ. ಓಕೆ, ಅಥವಾ ಅನದರ್ ಟೂಲ್ ಇಟ್ ಡಿಪೆಂಡ್ಸ್ ಆನ್ ಯು. ಓಕೆ, ಯೂಸ್ ಮಾಡ್ತಾ ಇರ್ತೀರಾ. ಯೂಸ್ ಮಾಡ್ಬೇಕಾದ್ರೆ ಅಥವಾ ಯೂಸ್ ಮಾಡ್ತಾ ಇರ್ತೀರಾ, ಒಂದು ಇದರಲ್ಲಿ ಬರುವಂತ ಟಾಸ್ಕ್ಗಳು ಟೈಮ್ಲಿ ಅಪ್ಗ್ರೇಡ್. ನೀವು ಟೈಮ್ಲಿ ಅಪ್ಗ್ರೇಡ್ ಮಾಡ್ಬೇಕಾಗುತ್ತೆ. ನಿಮ್ ಸರ್ವರ್ ಟೈಮ್ಲಿ ಅಪ್ಗ್ರೇಡ್ ಮಾಡಬೇಕು, ಇಲ್ಲ ಅಂದ್ರೆ ಇಶ್ಯೂಸ್ ಬರುತ್ತೆ. ನೆಕ್ಸ್ಟ್ ಸೆಕ್ಯೂರಿಟೀಸ್ ಇಶ್ಯೂಸ್. ಯಾವಾಗ ಬೇಕಾದ್ರೆ ಈ ಎಕ್ಸಾಂಪಲ್ ಈಗ ಜಾಸ್ತಿ ಡೇಟಾ ಬಂತು ಅನ್ಕೊಳ್ಳಿ, ಎರರ್ ಆಯ್ತು ಅಂದ್ರೆ ಡೇಟಾ ಎಲ್ಲ ಎರರ್ ಆಗುತ್ತೆ. ಮತ್ತೆ ನೀವು ಅದನ್ನ ಪುನಃ ರಿಟ್ರೀವ್ ಮಾಡ್ಕೊಳಕ್ ಆಗಲ್ಲ.
ಆ ತರ ಇಶ್ಯೂಸ್ ನೀವು ಫೇಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಸರ್ವರ್ ಇಶ್ಯೂ. ಏನೋ ಡೇಟಾ 1000 ರಿಕ್ವೆಸ್ಟ್ ಬಂದು ಒಂದೇ ಸ್ಟೋರ್ ಆದ್ರೆ ಡೇಟಾ ಫುಲ್ ಆಗಿ ನಿಮಗೆ ಸರ್ವರ್ ಪ್ರಾಬ್ಲಮ್ ಆಗ್ಬೋದು. ನೀವು ಟೈಮ್ ಆಗಿ ಇವೆಲ್ಲಾನು ಮೇಂಟೈನ್ ಮಾಡ್ತಾ ಕುತ್ಕೋಬೇಕಾಗುತ್ತೆ. ನೀವೊಂದು IBM ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ನೀವು ಅಪ್ಲಿಕೇಶನ್ ಡಂಪ್ ಮಾಡಿ ಬಂದಿರೋ ರಿಕ್ವೆಸ್ಟ್ ಕೂಡ ಮೇಂಟೈನ್ ಮಾಡ್ಕೊಂಡು ಟೈಮ್ಲಿ ಅಪ್ಗ್ರೇಡ್ ಮಾಡ್ಕೊಂಡು ಸೆಕ್ಯೂರಿಟಿ ಇಶ್ಯೂಸ್ ಮೇಂಟೈನ್ ಮಾಡಿ ಸರ್ವರ್ನು ಮೇಂಟೈನ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತಾನೆ AWS ನಿಮಗೆ ಈ ಎಲ್ಲಾನು ಕೂಡ EC2 ಇನ್ಸ್ಟೆನ್ಸ್ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡುತ್ತೆ. ನಿಮಗೆ ಇದ್ರಲ್ಲಿ ಏನ್ ಯೂಸರ್ಸ್ ತಿಳ್ಕೊಳ್ಳೋಣ. ಏನಕ್ಕೆ ಯಾಕೆ ಬೇಕಿದೆ ಅಂತ ಹೇಳಿದ್ರೆ, ಒಂದು ರೆಡ್ಯೂಸ್ ವರ್ಕ್, ನಿಮ್ಮ ವರ್ಕ್ ಅನ್ನ ತುಂಬಾ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದು. ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಕಡಿಮೆ ಆಗುತ್ತೆ. ನೀವು ಕುತ್ಕೊಂಡು ಯಾವುದೇ ತರಹದ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ, ಮೇಂಟೈನ್ ಮಾಡಬಹುದು. ನೆಕ್ಸ್ಟ್ ಕಾಸ್ಟ್ ಬಂದ್ರೆ ನೆಕ್ಸ್ಟ್ ಪೇ ಆಸ್ ಯು ಗೋ, ಅಥವಾ ನೀವೇನ್ ಯೂಸ್ ಮಾಡಿರ್ತೀರಾ ಅದಕ್ಕೆ ಮಾತ್ರ ನೀವು ಪೇ ಮಾಡ್ಬೇಕಾಗುತ್ತೆ. ನಿಮ್ಮ ಹತ್ರ ಅಮೌಂಟ್ ಕಡಿಮೆ ಇತ್ತು, ನಾನು EC2 ಇನ್ಸ್ಟೆನ್ಸ್ ನ ಸ್ಟಾಪ್ ಮಾಡ್ತೀನಿ ಅಂದ್ರೆ ಸ್ಟಾಪ್ ಮಾಡ್ಬೋದು. ಅಲ್ಲಿ ಏನ್ ಚಾರ್ಜ್ ಆಗಿರುತ್ತೆ ಅಷ್ಟು ಮಾತ್ರ ನೀವು ಪೇ ಮಾಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ EC2 ಇನ್ಸ್ಟೆನ್ಸ್. ಟೈಪ್ಸ್ಗೆ ಹೋಗೋಣ. ಏನ್ ಟೈಪ್ಸು? ಮೇನ್ಲಿ 5 types, but AWS have 8 types. We discuss about only main types. What are the types? One is general purpose. Next, compute optimize. Next, memory optimize. Another one, storage optimize. Next, accelerated optimize. We mainly concentrate on these things, these types. Okay, one example. ನಮ್ಮ ಹತ್ರ ಇಷ್ಟು ಇಲ್ಲ, ನಮ್ಮ ಹತ್ರ ಇನ್ಸ್ಟೆನ್ಸ್ ಇಲ್ಲ ಅನ್ಕೊಳ್ಳಿ. ನೀವು IBM ಹತ್ರ ಹೋಗ್ತೀರಾ, IBM ಹತ್ರ ಹೋಗಿ ಇನ್ಸ್ಟೆನ್ಸ್ ಕೇಳ್ತೀರಾ. ಬಟ್ IBM asks which type of instance do you want. ನಿಮ್ಗೆ ಯಾವ ಟೈಪ್ ಇನ್ಸ್ಟೆನ್ಸ್ ಬೇಕು ಅಂತ ಕೇಳ್ತೀರಾ. ಎಕ್ಸಾಂಪಲ್, ಒಂದು ಮೆಮೊರಿ ಆಪ್ಟಿಮೈಸ್ ಇರುತ್ತೆ, ಇನ್ನೊಂದು ಕಂಪ್ಯೂಟ್ ಆಪ್ಟಿಮೈಸ್ ಅನ್ಕೊಳ್ಳಿ. ಕಂಪ್ಯೂಟ್ ಆಪ್ಟಿಮೈಸ್ ಅಂತ ಅನ್ಕೊಳ್ಳಿ. ಮೆಮೊರಿ ಆಪ್ಟಿಮೈಸ್ ಕೆಲಸ ಏನು? ಹೈಲಿ ಮೆಮೊರಿ ಇನ್ ಟರ್ಮ್ಸ್ ಆಫ್ ಪವರ್. ಇದು ಮೆಮೊರಿ ಮೇಂಟೈನ್ ಮಾಡಕ್ಕೆ ಯೂಸ್ ಆಗುತ್ತೆ. ಇದು ಹೈಲಿ ರೇಷಿಯೋ ಇನ್ ಕಂಪ್ಯೂಟ್ ಪವರ್ ಅಕಾರ್ಡಿಂಗ್ ಟು ಮೆಮೊರಿ ಆಫ್ ಸೈಜ್. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಮೆಮೊರಿ ಆಪ್ಟಿಮೈಸ್ ಮಾಡ್ತೀವಿ ಅಂತಂದ್ರೆ ವಿತ್ ಎಕ್ಸಾಂಪಲ್ ಹೇಳ್ತೀನಿ. ಎಕ್ಸಾಂಪಲ್, ನೀವೊಂದು ರಿಯಲ್ ಟೈಮ್ ಬಿಗ್ ಡೇಟಾ ಅನಾಲಿಟಿಕ್ಸ್ ನ ಮೇಂಟೈನ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ. ನಿಮಗೆ ಅಲ್ಲಿ ಡೇಟಾನ ಮೇಂಟೈನ್ ಮಾಡಬೇಕು, ಮೆಮೊರಿನ ಅಲ್ಲಿ ನೀವು ತುಂಬಾ ಮೇಂಟೈನ್ ಮಾಡಬೇಕಾಗುತ್ತೆ. ರಿಯಲ್ ಟೈಮ್ ಆಗೋದ್ರಿಂದ ನೀವು ಮೆಮೊರಿ ಜಾಸ್ತಿ ಮೇಂಟೈನ್ ಮಾಡಬೇಕಾಗುತ್ತೆ. ಈ ತರ ಅಪ್ಲಿಕೇಶನ್ ಇದ್ರೆ ನೀವು ಮೆಮೊರಿ ಆಪ್ಟಿಮೈಸ್ ಇನ್ಸ್ಟೆನ್ಸ್ ನ ಚೂಸ್ ಮಾಡಬೇಕಾಗುತ್ತೆ. ಅಥವಾ ಕಂಪ್ಯೂಟ್ ಆಪ್ಟಿಮೈಸ್ ಅಂದ್ರೆ ಮಿಷಿನ್ ಲರ್ನಿಂಗ್ ಅಪ್ಲಿಕೇಶನ್ಸ್ ಆರ್ ಡೇಟಾ ಅನಾಲಿಟಿಕ್ಸ್ ಅಪ್ಲಿಕೇಶನ್ಸ್ ಅಥವಾ ಗೇಮಿಂಗ್. ಈ ತರ ಅಪ್ಲಿಕೇಶನ್ ಇದ್ರೆ ನೀವು ಕಂಪ್ಯೂಟ್ ಆಪ್ಟಿಮೈಸ್ ನ ಯೂಸ್ ಮಾಡಬೇಕಾಗುತ್ತೆ. ಬಟ್ ನೀವು ಮುಂಚೆ ಅಪ್ಲಿಕೇಶನ್ ಡಂಪ್ ಮಾಡೋಕ್ಕಿಂತ ಮುಂಚೆ ನೀವು ಯಾವ ರೀತಿ ಇನ್ಸ್ಟೆನ್ಸ್ ಬೇಕು ಅಂತ ಪ್ರಿಪೇರ್ ಮಾಡಬೇಕಾಗುತ್ತೆ. ನೀವು ಅದನ್ನ ಹೋಗಿ IBM ಹತ್ರ ಬೈ ಮಾಡಬೇಕಾಗುತ್ತೆ. ಈ ತರನೇ AWS ಕೂಡ ಪ್ರೊವೈಡ್ ಮಾಡಿದೆ ನಿಮಗೆ. ಕಂಪ್ಯೂಟ್ ಆಪ್ಟಿಮೈಸ್ ಇದೆ, ಮೆಮೊರಿ ಇದೆ, ಸ್ಟೋರೇಜ್ ಇದೆ, ಆಕ್ಸಿಲರೇಟರ್ ಇದೆ. ಇಲ್ಲಪ್ಪ ನಂಗೆ ಇವ್ಯಾವ ಬೇಡ, ಜಸ್ಟ್ ನಂದೊಂದು ಅಪ್ಲಿಕೇಶನ್ ರನ್ ಮಾಡಬೇಕು, ನಾನು ಚೆಕ್ ಮಾಡಬೇಕು ರನ್ ಆಗುತ್ತಾ ಅಂತ. ರನ್ ಆಗ್ತಿದೆ, ನೀವು ಅದನ್ನ ಡಿಪ್ಲಾಯ್ ಮಾಡಿ ಸರ್ವರ್ ಅಲ್ಲಿ ಹೋಸ್ಟ್ ಮಾಡ್ಬೇಕು ಅನ್ಕೊಳ್ಳಿ. ನಿಮ್ಗೆ EC2 ಇನ್ಸ್ಟೆನ್ಸ್ ಅಲ್ಲಿ ಜನರಲ್ ಪರ್ಪಸ್ ಇನ್ಸ್ಟೆನ್ಸ್ ಏನಿದೆ, ನಿಮಗೆ ಅಲ್ಲಿ ಅಪ್ಲಿಕೇಶನ್ ನ ಡಿಪ್ಲಾಯ್ ಮಾಡಿ ನೀವು ಮೇಂಟೈನ್ ಮಾಡ್ಬೋದು. ಅಂಡ್ ಪೇ ಆಸ್ ಯು ಗೋ. ನೀವೇನ್
ಪೇ ಮಾಡ್ತೀರಾ, ನೀವೇನ್ ಯೂಸ್ ಮಾಡ್ತೀರಾ ಅದಕ್ಕೆ ಮಾತ್ರ ಪೇ ಮಾಡ್ಬೇಕಾಗುತ್ತೆ. ನೀವೊಂದು ಚಿಕ್ಕ ಅಪ್ಲಿಕೇಶನ್ ತಂದು ನೀವು ಇಲ್ಲಿ ಡಿಪ್ಲೈ ಮಾಡ್ಬೋದು, ಅದನ್ನ EC2 ರನ್ ಕೂಡ ಮಾಡ್ಬೋದು. ಈ ತರ AWS ನಿಮಗೆ ಸುಮಾರು ಟೈಪ್ಸ್ ನ ಪ್ರೊವೈಡ್ ಮಾಡಿದೆ. ನೀವು IBM ಆದ್ರೆ ನೀವು ಮುಂಚೆನೆ ಡಿಸೈಡ್ ಮಾಡಿ ಅದನ್ನ ಬೈ ಮಾಡ್ಕೊಂಡು ನೀವೇ ಮೇಂಟೈನ್ ಮಾಡ್ಬೇಕಾಗುತ್ತೆ. ಆಪ್ಟಿಮೈಸ್ ಕೂಡ ನೀವೇ ಮಾಡ್ಬೇಕಾಗುತ್ತೆ. ಓಕೆ, ದಿಸ್ ಇಸ್ ದ ಟೈಪ್ಸ್ ಆಫ್ EC2 ಇನ್ಸ್ಟೆನ್ಸ್. ನೆಕ್ಸ್ಟ್ ರೀಜನ್ ಹೋಗೋಣ. One minute. Region go. Next, region and availability. Region and availability. Yen region and availability andre AWS have data center across the world or across the India. India nakina across the world. AWS ತನ್ನ ಡೇಟಾ ಸೆಂಟರ್ ನ ಅಕ್ರಾಸ್ ವರ್ಲ್ಡ್ ಅಲ್ಲಿ ಮೇಂಟೈನ್ ಮಾಡ್ತಿದೆ. ಇದರ ರೀಸನ್ ಹೋಗೋಣ. ಫಸ್ಟ್ ರೀಸನ್ ಡಿಸ್ಕಸ್ ಮಾಡೋಣ. ಡೇಟಾ ಸೆಂಟರ್ ನ ಅದು ಅಕ್ರಾಸ್ ವರ್ಲ್ಡ್ ಅಲ್ಲಿ ಮೇಂಟೈನ್ ಮಾಡ್ತಿದೆ ಅಲ್ವಾ. ಎಕ್ಸಾಂಪಲ್, ಈಗ ನೀವು ಯುರೋಪ್ ಅಲ್ಲಿ ಇದ್ದೀರಾ. ಯುರೋಪ್ ಅಲ್ಲಿ EC2 ಇನ್ಸ್ಟೆನ್ಸ್ ನ ಲಾಂಚ್ ಮಾಡಿದ್ರ, ನಿಮಗೇನು ಡೇಟಾ, ನೀವು ಯುರೋಪ್ ಅಲ್ಲೇ ನೀವು ಡೇಟಾನ ಮೇಂಟೈನ್ ಮಾಡ್ಬೇಕಾಗುತ್ತೆ. ನಿಮ್ ಡೇಟಾನ ಅಲ್ಲೇ ಯುರೋಪ್ ಅಲ್ಲೇ ಮೇಂಟೆನೆನ್ಸ್ ಮಾಡಬೇಕು. AWS ಇದಕ್ಕೆ ಅವಕಾಶ ಮಾಡ್ಕೊಟ್ಟಿದೆ, ಯಾಕೆಂದ್ರೆ ಡೇಟಾ ಸೆಂಟರ್ ಅಕ್ರಾಸ್ ದ ವರ್ಲ್ಡ್ ಅಂತ ಮಾಡ್ಕೊಟ್ಟಿದೆ. ಈಗ ಅದಿಲ್ಲ, AWS ಬರೀ ಇಂಡಿಯಾದಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಇಂಡಿಯಾದಲ್ಲಿ ಇದೆ, ನಾನು ಇಲ್ಲಿಂದನೇ ಇಲ್ಲಿಗೆ ಡೇಟಾನ ಟ್ರಾನ್ಸ್ಫರ್ ಮಾಡ್ಬೇಕು, ಇಲ್ಲಿಂದನೇ ರಿಟರ್ನ್ ಮಾಡ್ಬೇಕು. ಇದರಿಂದ ನಮಗೆ ಲೇಟೆನ್ಸಿ ಆಗುತ್ತೆ. ಲೇಟೆನ್ಸಿ ಅಂದ್ರೆ ಏನು? ಲೇಟೆನ್ಸಿ ಅಂದ್ರೆ the request take lot of time to go from one place to another place if the server is far away. ಅಂದ್ರೆ ನೀವೇನಾದ್ರೂ ಒಂದು ರಿಕ್ವೆಸ್ಟ್ ಕಳ್ಸಿದ್ರೆ ಆ ರಿಕ್ವೆಸ್ಟ್ ಅಲ್ಲಿಗೆ ಹೋಗಿ ಮತ್ತೆ ಆ ಸರ್ವರ್ ಹತ್ರ ರೆಸ್ಪಾಂಡ್ ತಗೊಂಡು ಮತ್ತೆ ನಿಮಗೆ ಬಂದು ರಿಟ್ರೀವ್ ಮಾಡಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಆ ಟ್ರಾವೆಲ್ ಟೈಮ್ ಏನಂತೀವಿ ಅದನ್ನ ಲೇಟೆನ್ಸಿ ಅಂತೀವಿ. ನೀವು ಯುರೋಪ್ ಅಲ್ಲಿ ಇದ್ಕೊಂಡು ಇಂಡಿಯಾದಲ್ಲಿ ನಿಮ್ ಡೇಟಾನ ಮೇಂಟೈನ್ ಮಾಡ್ತಿದ್ರೆ ನಿಮಗೆ ತುಂಬಾ ಲೇಟೆನ್ಸಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ AWS ಅಕ್ರಾಸ್ ದ ವರ್ಲ್ಡ್ ಮೇಂಟೈನ್ ಮಾಡ್ತಿದೆ. ಯುರೋಪ್ ಅಲ್ಲೇ ನಿಮ್ ಡೇಟಾನ ಅಲ್ಲೇ ರಿಟ್ರೀವ್ ಮಾಡ್ಕೋಬಹುದು. ಇದೊಂದು ತುಂಬಾ ಯೂಸ್ ಆಗೋ ಒಂದು AWS ಫೀಚರ್. ಇಂಡಿಯಾದಲ್ಲೇ ನಾವು AWS ನ ಡೇಟಾನ ಇಲ್ಲೇ ಮೇಂಟೈನ್ ಮಾಡ್ಬೋದು. ನನ್ನ ಅಪ್ಲಿಕೇಶನ್ ಇಲ್ಲೇ ರನ್ ಮಾಡ್ಕೊಂಡು ಇಲ್ಲೇ ಡೇಟಾನ ಮೇಂಟೈನ್ ಮಾಡ್ಬೋದು. ನೆಕ್ಸ್ಟ್ ಅವೈಲಬಿಲಿಟೀಸ್ ಅಂದ್ರೇನು? ಅವೈಲಬಿಲಿಟಿ, ಈಗ ಇಂಡಿಯಾದಲ್ಲಿ ಇರ್ತೀವಿ, ಇಂಡಿಯಾದಲ್ಲಿ ನಂದು ಡೇಟಾ ಇದೆ, ಡೇಟಾ ಒಂದೇ ಕಡೆ ರನ್ ಆಗ್ತಿದೆ ಅನ್ಕೊಳ್ಳಿ. ಇಂಡಿಯಾದಲ್ಲಿ ಒಂದೇ ಕಡೆ AWS ಇರೋದು, ಅಲ್ಲೇ ರನ್ ಆಗ್ತಿದೆ. ನಾನು ಏನ್ ಡೇಟಾನ ರಿಟ್ರೀವ್ ಮಾಡ್ಬೇಕು ಅಂದ್ರೆ ಅಲ್ಲೇ ಹೋಗ್ಬೇಕು, ನಾನು ಆಕ್ಸೆಸ್ ಮಾಡ್ಬೇಕು ಅಂದ್ರೂ ಅಲ್ಲೇ ಇರ್ಬೇಕು, ನಿಮ್ ಡೇಟಾ ಎಲ್ಲ ಒಂದ್ ಕಡೆ ಇರುತ್ತೆ. ಅಕಸ್ಮಾತ್ ಆಗಿ ಏನಾದ್ರೂ ಅಲ್ಲಿ ಫೈರ್ ಬಿತ್ತು ಅಥವಾ ಸರ್ಕ್ಯೂಟ್ ಕ್ರಾಶ್ ಆಗಿ ನನ್ನ ಡೇಟಾ ಎರೇಸ್ ಆಯ್ತು, ಆ ಎರೇಸ್ ಆದ ಡೇಟಾನ ನಾವು ಯಾವುದೇ ಕಾರಣಕ್ಕೂ ಮತ್ತೆ ರಿಟ್ರೀವ್ ಮಾಡಕ್ ಆಗಲ್ಲ. ಈ ತರನು ಫೇಸ್ ಮಾಡಕ್ಕೋಸ್ಕರ AWS ಅವರು ಅವೈಲಬಿಲಿಟೀಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಒಂದು ರೀಜನ್ ಅಲ್ಲಿ 3 to 4 ಅವೈಲಬಿಲಿಟೀಸ್ ನ ಮೇಂಟೈನ್ ಮಾಡ್ತಿರ್ತಾರೆ. ಸಮ್ ಎಕ್ಸಾಂಪಲ್ ಅಂದ್ರೆ, ಈಗ ಇಂಡಿಯಾದ ಡೆಲ್ಲಿಲಿ ಒಂದ್ ಕಡೆ AWS ಡೇಟಾ ಇದೆ. ಡೆಲ್ಲಿ, ಕರ್ನಾಟಕ, ಮುಂಬೈ, ಈ ತರ ಸುಮಾರು ಕಡೆ ನಂದು ಡೇಟಾ ಇದೆ ಅನ್ಕೊಳ್ಳಿ. ಒಂದ್ ಕಡೆ ಡೆಲ್ಲಿ ಕ್ರಾಶ್ ಆಯ್ತು ಅನ್ಕೊಂಡ್ರೆ ನೆಕ್ಸ್ಟ್ ಅದು ನನಗೆ ಇನ್ನೊಂದು ರೀಜನ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ, ಇನ್ನೊಂದ್ ಕಡೆ ಅವೈಲಬಿಲಿಟೀಸ್ ಇರುತ್ತೆ. ಇದನ್ನ ನಾವು ಪ್ರಾಕ್ಟಿಕಲ್ ಸೆಕ್ಷನ್ ಅಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಅಂಡರ್ಸ್ಟ್ಯಾಂಡ್. ಅವೈಲಬಿಲಿಟೀಸ್ ಅಂದ್ರೆ ಒಂದ್ ಕಡೆ ನನ್ನ ಡೇಟಾ ಏನಾದ್ರೂ ಕ್ರಾಶ್ ಆದ್ರೆ ಅದು ಇನ್ನೊಂದ್ ಕಡೆ ನನಗೆ ಆಕ್ಸೆಸ್ ಆಗುತ್ತೆ. ಇದನ್ನ ನಾವು ಅವೈಲಬಿಲಿಟೀಸ್ ಅಂತ ಕರಿತೀವಿ. ರೀಜನ್ಸ್ ಅಂಡ್ ಅವೈಲಬಿಲಿಟೀಸ್ ಅಂದ್ರೆ ಸಿಂಪಲ್, ನಮ್ ಡೇಟಾನ ನಾವು ಒಂದ್ ಕಡೆ ಮೇಂಟೈನ್ ಮಾಡ್ತಿರ್ತೀವಿ.
ಅಥವಾ ನಾವ್ ಇರೋ ಕಡೆ ಮೇಂಟೈನ್ ಮಾಡೋದಕ್ಕೆ AWS ಕೆಲವು ರೀಸನ್ಸ್ ನ ಕೊಡುತ್ತೆ. ಅದ್ ನಾವು ಸೆಲೆಕ್ಟ್ ಮಾಡ್ಕೊಂಡು ರೀಸನ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅವೈಲೇಬಿಲಿಟೀಸ್ ಅಂದ್ರೆ ಜಸ್ಟ್ ನಮ್ದು ಏನಾರ ಡೇಟಾ ಕರೆಕ್ಟ್ ಆಗಿ ಏನಾದ್ರು ಹೋದ್ರೆ ಅದು ಇನ್ನೊಂದ್ ಕಡೆ ಅವೈಲೇಬಿಲಿಟೀಸ್ ಇರುತ್ತೆ, ನಾವು ಅಲ್ಲಿ ಕೂಡ ಆಕ್ಸೆಸ್ ಮಾಡ್ಕೋಬಹುದು. ಈ ತರ ಫ್ಯೂಚರ್ ನ AWS ನಮಗೆ ಕ್ರಿಯೇಟ್ ಮಾಡ್ತಿದೆ. I think all of you understand today's class. In our next class, we'll do practical on AWS. ಇದನ್ನ ನೀವು ಮಿನಿ ಪ್ರಾಜೆಕ್ಟ್ ಅಂತಾನು ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಕ್ಲಾಸ್ ನಾವು ಒಂದು ಪ್ರಾಜೆಕ್ಟ್ ನ AWS ಗೆ ಡಿಪ್ಲಾಯ್ ಮಾಡಿ ಅದನ್ನ ಎಲ್ಲಿ ಬೇಕಾದ್ರೂ ರಿಟ್ರೀವ್ ಆಗೋ ತರ ಮಾಡೋಣ. Okay. In our next class, we do mini project on EC2. Thank you. Have a nice day.